ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಏನ್ ಮಾಡ್ತಾ ಇದ್ದೀರಿ? ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ಮಾತಿನಲ್ಲಿ ತೊಡಗಿದ್ದೀರಾ? ಕೆಲಸ ಮಾಡಲು ಹೊರಟಿದ್ದೀರಾ? ಅಯ್ಯಯ್ಯೋ, ದೇವರ ಮಾತುಗಳಿಂದ ನಮ್ಮ ದಿನದ ಕಾರ್ಯಗಳನ್ನು ಪ್ರಾರಂಭಿಸಬೇಕು. 7 ಗಂಟೆ ಆದರೂ ನೀವು ಎದ್ದೇಳದಿದ್ದರೆ ತಕ್ಷಣವೇ ಎದ್ದು ಮೊಳಕಾಲೂರಿ ಪ್ರಾರ್ಥನೆ ಮಾಡಿಕೊಳ್ಳಬಹುದಲ್ಲವೇ? ಹಾಗಲ್ಲ, ನಿನ್ನೆ ಆರಾಧಿಸಿದೇವಲ್ಲವೇ? ನಿನ್ನೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದೇವಲ್ಲವೇ? ಈ ದಿನ ಪರವಾಗಿಲ್ಲ ಅಂದ್ಕೊಳ್ತೀರಾ? ಇಲ್ಲ, ನಿನ್ನೆ ಊಟ ಮಾಡಿದ್ದೇವೆ ಅಂದ್ಕೊಂಡು ಈ ದಿನ ಏನಾದರೂ ಊಟ ಮಾಡಲಾರದೆ ಇರುವಿರೋ? ನಿನ್ನೆ ಹೆಚ್ಚು ಊಟ ಮಾಡಿದ್ದೇವೆ ಅಂದ್ಕೊಂಡು ಈ ದಿನ ಉಪವಾಸ ಇರುತ್ತೇವೋ? ಆಯಾ ದಿನಕ್ಕೆ ತಕ್ಕಂತೆ ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಅರಣ್ಯದಲ್ಲಿ ದೇವರು ಮನ್ನ ಸುರಿಸಿದಂತೆ ಈ ದಿನ ದೇವರು ದೈವ ವಾಕ್ಯವನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ನೀವು ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ಳದೇ ಇರಬಹುದೇನೋ, ಆದರೆ ದೇವರೊಂದಿಗೆ ನೀವು ಸಹವಾಸ ಹೊಂದಿಕೊಂಡಿರದಿದ್ದರೆ, ಅನುದಿನವೂ ವಾಕ್ಯದಿಂದ ನಿಮ್ಮ ದಿನಚರಿ ಪ್ರಾರಂಭಿಸದಿದ್ದರೆ, ಪ್ರಾರ್ಥನೆಯಿಂದ ಮುಂದೆ ಸಾಗದಿದ್ದರೆ ಅಭಿವೃದ್ಧಿ ಇರೋದಿಲ್ಲ. ನಾವು ಅಭಿವೃದ್ಧಿ ಹೊಂದಬೇಕು, ಆಶೀರ್ವದಿಸಲ್ಪಡಬೇಕು. ಅದಕ್ಕೆ ದೇವರ ವಾಕ್ಯ ನಮಗೆ ಅವಶ್ಯಕವಾಗಿದೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಹೊಸ ವರ್ಷದಲ್ಲಿಯೂ ಮತ್ತೆ ಹಿಂಜರಿಯುವವರಾಗಿರದೆ ಆಧ್ಯಾತ್ಮಿಕವಾಗಿ ಮುಂದುವರಿಯುವಂತೆ, ಅಭಿವೃದ್ಧಿ ಹೊಂದುವಂತೆ ನಮಗೆ ಅವಶ್ಯಕವಾದ ದೈವ ವಾಕ್ಯ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕ್ರೈಸ್ತಿಯ ಜೀವಿತ ಅಂದರೆ ಅದೇನು ಕಡಿಮೆ ಅಲ್ಲ. ಏನೋ ಆಚಾರದ ಪ್ರಕಾರ ಕೆಲವೊಂದು ಸಾರಿ ಪ್ರಾರ್ಥನೆ ಮಾಡಿ ದೇವರನ್ನು ನೆನಪು ಮಾಡಿಕೊಳ್ಳುವಂಥದ್ದಲ್ಲ ಪ್ರಿಯರೇ. ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿ, ಆತನ ಚಿತ್ತ ಅರಿತುಕೊಂಡವರಾಗಿ, ಆತನ ಜೊತೆ ಇರುವಿಕೆ ಹೊಂದಿದವರಾಗಿ ಮುಂದೆ ಸಾಗುವಂಥದ್ದಾಗಿದೆ. ಪ್ರತಿಯೊಂದು ವಿಷಯದಲ್ಲಿ ಆ ದೇವರ ಸಲಹೆ ಹೊಂದಿಕೊಳ್ಳುವುದನ್ನು ಕಲಿಯಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ನೀವು ಎಲ್ಲಾ ವಿಷಯಗಳಲ್ಲಿ, ಅಂದರೆ ನಂಬಿಕೆಯಲ್ಲಿಯೂ, ಉಪದೇಶದಲ್ಲಿಯೂ, ಜ್ಞಾನದಲ್ಲಿಯೂ, ಸಕಲ ವಿಧವಾದ ಆಸಕ್ತಿಯಲ್ಲಿಯೂ, ನಿಮ್ಮಲ್ಲಿ ಹುಟ್ಟಿದ ಪ್ರೀತಿಯಲ್ಲಿಯೂ ಹೇಗೆ ಅಭಿವೃದ್ಧಿಯನ್ನು ಹೊಂದಿ ಸಮೃದ್ಧರಾಗಿದ್ದೀರೋ, ಹಾಗೆಯೇ ನೀವು ಈ ಧರ್ಮಕಾರ್ಯದಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದುವ ಹಾಗೆ ನೋಡಿಕೊಳ್ಳಿರಿ. ಅಭಿವೃದ್ಧಿ, ಅಭಿವೃದ್ಧಿ ಎಂಬ ಮಾತು ನಾವು ಮೇಲಿಂದ ಮೇಲೆ ಕೇಳುತ್ತೇವಲ್ಲವೇ? ಆದರೆ ಎಷ್ಟು ಅಭಿವೃದ್ಧಿ ಕಾಣಿಸಿಕೊಳ್ತದೆ ಎನ್ನುವುದು ಮಾತಿನಲ್ಲಿಯೇ ಅದನ್ನು ಮುಗಿಸುತ್ತಿದ್ದೇವೆ. ಆದರೆ ಆ ಅಭಿವೃದ್ಧಿ ಈ ದೇಶದಲ್ಲಾಗಲಿ, ಪ್ರಪಂಚದಲ್ಲಾಗಲಿ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಾಗಲಿ, ಒಂದು ಕುಟುಂಬದಲ್ಲಾಗಲಿ ಆಶಿಸಿದಷ್ಟರ ಮೇರೆಗೆ ನೋಡ್ಲಿಕ್ಕಾಗುತ್ತಾ ಇಲ್ಲ. ಬಹುಶಃ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದ್ದಿರಬಹುದು, ಆದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಅಭಿವೃದ್ಧಿ ಹೊಂದಿದವರಾಗಿದ್ದೇವಾ? ನಮ್ಮ ಭಕ್ತಿ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇದೆಯಾ? ನಮ್ಮ ನಂಬಿಕೆ ಅಭಿವೃದ್ಧಿ ಹೊಂದುತ್ತಾ ಇದೆಯಾ? ನಾವು ದೇವರೊಂದಿಗೆ ಸಮೀಪಸ್ಥರಾಗುತ್ತಾ ಇದ್ದೇವಾ? ದಿನೇ ದಿನೇ ದೇವರ ನಿಕಟತೆಗೆ ಸೇರಬೇಕೆನ್ನುವುದು ಒಂದು ಒಳ್ಳೆ ಹಾಡಿದೆ, ಅದು ನನಗೆ ಬಹಳ ಇಷ್ಟ. ದಿನೇ ದಿನೇ ನಾವು ದೇವರಿಗೆ ಬಹು ನಿಕಟತೆಗೆ ಸೇರಬೇಕು. ಆದರೆ ವಿಷಾದಕರವಾದ ವಿಷಯವೇನೆಂದರೆ, ಈ ದಿನ ದಿನೇ ದಿನೇ ಮನುಷ್ಯರು ದೇವರಿಂದ ದೂರವಾಗುವುದನ್ನು ನೋಡ್ತಿದ್ದೇವೆ. ದೇವರನ್ನು ಅಂಟಿಕೊಂಡಿರೋದರ ಬದಲಿಗೆ ದೇವರನ್ನು ಬಿಟ್ಟು ಬಿಡುವುದನ್ನು ನೋಡ್ತಿದ್ದೇವೆ. ಅದಕ್ಕೆ ಈ ಅಂತ್ಯಕಾಲದಲ್ಲಿ ನಮ್ಮ ಭಕ್ತಿಯನ್ನು ಹಾಳು ಮಾಡುವುದಕ್ಕಾಗಿ, ನಮ್ಮ ಗುರಿಯನ್ನು ಹಾಳು ಮಾಡುವುದಕ್ಕಾಗಿ, ನಮ್ಮನ್ನು ತಪ್ಪು ದಾರಿಯಲ್ಲಿ ಹಿಡಿಸಲು ಆಕರ್ಷಿಸುವ ಸೈತಾನನ ಆಕರ್ಷಣೆಗೆ ಒಳಗಾಗದೆ ಜಾಗರೂಕರಾಗಿ ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಾ ಹೇಳುತ್ತಾನೆ, ನೀವು ಪ್ರತಿ ವಿಷಯದಲ್ಲಿ, ಅಂದರೆ ನಂಬಿಕೆಯಲ್ಲಿಯೂ, ಉಪದೇಶದಲ್ಲಿಯೂ, ಜ್ಞಾನದಲ್ಲಿಯೂ, ಸಕಲ ವಿಧವಾದ ಆಸಕ್ತಿಯಲ್ಲಿಯೂ, ಹಾಗೆಯೇ ಪ್ರೀತಿಯಲ್ಲಿಯೂ ಹೇಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದೀರೋ. ಸರಿ, ಆ ಸಭೆಯವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ, ನಾವು ಅಭಿವೃದ್ಧಿ ಹೊಂದುತ್ತಿದ್ದೇವಾ? ನಮ್ಮ ನಂಬಿಕೆ ಅಭಿವೃದ್ಧಿ ಹೊಂದುತ್ತಾ ಇದೆಯಾ? ನಾವು ದೇವರ ವಾಕ್ಯೋಪದೇಶ ಈ ದಿನ ಅರ್ಧ ಗಂಟೆ ಕೇಳಿದ್ರೆ ನಾಳೆ 1 ಗಂಟೆವರೆಗೂ ಕೇಳಬೇಕನಿಸುತ್ತಾ ಇದೆಯಾ? ಈ ದಿನ 1 ಅಧ್ಯಾಯ ಬೈಬಲ್ ಓದಿದ್ರೆ ನೆಕ್ಸ್ಟ್ ಡೇ 2 ಅಧ್ಯಾಯ ಬೈಬಲ್ ಓದಬೇಕು, 3 ಅಧ್ಯಾಯ ಬೈಬಲ್ ಓದಬೇಕು ಅಂತ ಅನಿಸುತ್ತಿದೆಯಾ? ಓದುತ್ತಿದ್ದೇವೆಂದು ಹೇಳಲು ಸಾಧ್ಯವೋ? ನೋಡಿರಿ, ಲೋಕದಲ್ಲಿ ಪಾಪ ಮಾಡುವಂಥವರು 1 ಪೆಗ್ ಕುಡಿದು ಸುಮ್ಮನೆ ಇರ್ತಾನ, 2 ಪೆಗ್ ಕುಡಿಯುತ್ತಾನೆ, 3 ಪೆಗ್ ಕುಡಿಯುತ್ತಾನೆ, 1 ಗ್ಲಾಸ್ 2 ಗ್ಲಾಸ್ ಕುಡಿಯುತ್ತಾನೆ, 1 ಬಾಟಲ್ 2 ಬಾಟಲ್ ಕುಡಿಯುವುದಕ್ಕಾಗಿಯೂ ಆಸೆ ಪಡ್ತಾನೆ, ಅದಕ್ಕೆ ಅಡಿಕ್ಟ್ ಆಗುತ್ತಾನೆ. ಹಾಗಾದ್ರೆ ದೇವರ ವಿಷಯಕ್ಕೆ ಬಂದ ಕೂಡಲೇ ನಮ್ಗೆ ಯಾಕೆ ವಿರಕ್ತಿ ಉಂಟಾಗುತ್ತೆ? ದೇವರ ಮೇಲೆ ಯಾಕೆ ಆಸಕ್ತಿ ಹೆಚ್ಚಾಗುತ್ತಾ ಇಲ್ಲ? ಆಧ್ಯಾತ್ಮಿಕ ಜೀವಿತದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ಈ ಲೋಕ ನಮ್ಮನ್ನು ಆಕರ್ಷಿಸುತ್ತದೆ. ಈ ಲೋಕವು ನಮಗೆ
ಅನೇಕ ವಿಧವಾದ ಸುಲಭವಾದ ಪದ್ಧತಿಗಳನ್ನು ತೋರಿಸುವಂತೆ ಕಾಣಿಸುತ್ತೆ. ಈ ಲೋಕ ಜ್ಞಾನದಲ್ಲಿ ನಾವು ಮುಳುಗಿ ಹೋಗುವಂತೆ ಕಾಣಿಸುತ್ತದೆ. ಅದಕ್ಕೆ ದೈವ ಜ್ಞಾನ ಬೇಕಾದಾಗ ದೇವರು ಬೇಡಿಕೊಳ್ಳಿರಿ ಅಂದಿದ್ದಾರೆ. ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ದೇವರ ವಾಕ್ಯ ಧ್ಯಾನಿಸಬೇಕು. ನೀವು ದೈವ ಜ್ಞಾನ ಹೊಂದಬೇಕಾದರೆ ಅದು ಮೇಲಿನಿಂದ ಬರುವ ಜ್ಞಾನವಾಗಿದೆ. ಶ್ರೇಷ್ಠವಾದದ್ದು, ಪವಿತ್ರವಾದದ್ದು ಆಗಿದೆ. ನೀವು ದೇವರ ವಾಕ್ಯ ಕೇಳ್ತಿರುವಾಗಲೇ ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳಬೇಕು. ಹಾಗೆಯೇ ನಾವು ಜಾಗೃತೆಯಲ್ಲಿಯೂ ನೋಡಿ ಪ್ರಿಯರೇ, ಆ ಪ್ರಾರಂಭದ ದಿನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ಬಹು ಜಾಗರೂಕರಾಗಿರ್ತೇವೆ. ಹೊಸದಾಗಿ ಡ್ರೈವಿಂಗ್ ಕಲಿಯುವವನು ಎಷ್ಟು ಜಾಗ್ರತೆಯಿಂದ ಡ್ರೈವ್ ಮಾಡ್ತಾನೆ ನೋಡಿ. ಅವನು ಯಾವಾಗಲೂ ಮೈಂಡಿನಲ್ಲಿ ನೆನ್ಪಿಟ್ಕೊಳ್ತಾನೆ, ಇಲ್ಲಿ ಬ್ರೇಕ್ ಇದೆ, ಇಲ್ಲಿ ಕ್ಲಚ್ ಇದೆ ಎಂಬುದಾಗಿ. ಬಹಳ ಮೆಲ್ಲಗೋಡಿಸ್ತಾನೆ. ಅದು ರೂಢಿಯಾದ ನಂತರ ನೀವು ನೋಡಿರಿ ಎಷ್ಟು ಕೇರ್ಲೆಸ್ ಆಗಿ ಬೇರೆಯವರೊಂದಿಗೆ ಮಾತಾಡ್ತಾ, ಫೋನಲ್ಲಿ ಮಾತಾಡ್ತಾ ಇಷ್ಟ ಬಂದಂತೆ ಓಡಿಸ್ತಾನೆ. ಯಾಕೆಂದ್ರೆ ಅವನಿಗೆ ಅದು ರೂಢಿಯಾಗ್ಬಿಡುತ್ತೆ. ಅದರಿಂದಲೇ ಈ ದಿನ ಅನೇಕ ಆಕ್ಸಿಡೆಂಟ್ಗಳು ಕೂಡ ಆಗ್ತಿವೆ. ಆದರೆ ನಾವು ಅನುಭವ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ನಾವು ಎಲ್ಲಾ ವಿಷಯಗಳಲ್ಲಿ ಜಾಗ್ರತೆಯನ್ನು ಪಾಲಿಸಬೇಕು. ಬೈಬಲ್ನಲ್ಲಿ ಬಹಳಷ್ಟು ಕಡೆಯಲ್ಲಿ ಜಾಗ್ರತೆ 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 ಎಂದು ಎಚ್ಚರಿಸಲಾಗಿದೆ. ಜಾಗ್ರತೆ ಎಂಬ ಎಚ್ಚರಿಕೆ ನಮಗಿಷ್ಟ ಇಲ್ಲದೇ ಇರಬಹುದೇನೋ, ಆದರೆ ಆ ಎಚ್ಚರಿಕೆ ನಾವು ಅಂಗೀಕರಿಸಿದ್ರೆ ಎಷ್ಟೋ ಅಪಾಯದಿಂದ ತಪ್ಪಿಸಲ್ಪಡ್ತೇವೆ. ನನ್ನ ತಂದೆ ನಾನು ಚಿಕ್ಕವನಾಗಿರುವಾಗ ಪದೇ ಪದೇ ಹೇಳ್ತಾ ಇದ್ರು, ಮಗನೇ ಆ ದುಡ್ಡು ತಗೊಂಡು ಹೋಗ್ತಾ ಇದ್ದಿ, ಜಾಗ್ರತೆ. ಆ ಬೈಕ್ ಮೇಲೆ ಹೋಗ್ತಾ ಇದ್ದಿ, ಜಾಗ್ರತೆ ಮಗನೇ. ಸೈಕಲ್ ಮೇಲೆ ಹೋಗ್ತಾ ಇದ್ದಿ, ಜಾಗ್ರತೆ ಮಗನೇ. ಅನ್ಯರ ಮಧ್ಯೆ ಹೋಗ್ತಾ ಇದ್ದಿ ಮಗನೇ, ಜಾಗ್ರತೆ. ಅವಿಶ್ವಾಸಿಗಳ ಬಳಿಗೆ ಹೋಗ್ತಾ ಇದ್ದಿ, ಜಾಗ್ರತೆ. ಆ ಗಾಜಿನ ಪಾತ್ರೆ ಹಿಡ್ಕೊಂಡಿದ್ದಿ ಮಗನೇ, ಜಾಗ್ರತೆ. ಆಗ ಗಟ್ಟಿಯಾಗಿ ಜಾಗ್ರತೆಯಿಂದ ಹಿಡ್ಕೊಂಡು ಒಡೆಯಲಾರದಂತೆ ತಗೊಂಡೋಗ್ತಿದ್ದೆ. ಆದರೆ ನಮ್ಮ ಭಕ್ತಿ ವಿಷಯದಲ್ಲಿ ಅಜಾಗ್ರತೆಯಿಂದಿದ್ರೆ ನಾವು ಭ್ರಷ್ಟರಾಗ್ಬಿಡ್ತೇವೆ. ವಾಕ್ಯ ಹೇಳುತ್ತೆ, ಒಂದು ಹೊತ್ತಿನ ಊಟಕ್ಕಾಗಿ ಅನೇಕ ವಿಧವಾದ ವ್ಯಭಿಚಾರಿಗಳು, ಭ್ರಷ್ಟರು ನಿಮ್ಮಲ್ಲಿ ಇರುವರೇನೋ ಎಂಬುದಾಗಿ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ತಿಂಡಿಯ ಮೇಲೆ ಆಸೆ ಇದೆಯೇನೋ, ಶರೀರ ಇಚ್ಛೆಗಳಿಗೆ ಅವಕಾಶ ಕೊಡ್ತಿದ್ದೀರೇನೋ, ನಿಮಗೆ ಗೊತ್ತಾಗದಂತೆ ಪಾಪ ನಿಮ್ಮ ಹೃದಯದೊಳಗೆ ತೂರಿಕೊಂಡು ಹೋಗ್ತಾ ಇದೆಯೇನೋ, ಆ ವಿಶ್ವಾಸಿಗಳ ನಡುವೆ ನೀವು ಹೊಲಸಾದ ಮಾತಾಡ್ತಿದ್ದೀರೇನೋ, ನಿಮ್ಮ ಪರಿಶುದ್ಧತೆ ಕಳೆದುಕೊಳ್ತಾ ಇದ್ದೀರೇನೋ. ಜಾಗ್ರತೆಯಿಂದಿರಿ. ದೇವರ ಮಕ್ಕಳು ಯಾವಾಗಲೂ ಕೂಡ ಜಾಗ್ರತೆಯಿಂದಿರುತ್ತಾರೆ. ನಮ್ಮ ದೇಶದ ಸರಹದ್ದುಗಳಲ್ಲಿ ಹೋರಾಡುವ ಮಿಲಿಟರಿಯವರನ್ನು ನೋಡಿರಿ. ಆ ಸೈನಿಕರು ಎಷ್ಟು ಜಾಗ್ರತೆಯಿಂದಿರ್ತಾರೆ ನೋಡಿ. ಇರುವೆಯ ಸಪ್ಪಳ ಬಂದರೂ ಕೂಡ ಅದನ್ನು ಗುರುತಿಸುತ್ತಾರೆ. ಅದಕ್ಕನುಗುಣವಾಗಿ ಅವರು ಪ್ರತಿಸ್ಪಂದಿಸುತ್ತಾರೆ. ಹೌದಲ್ಲವೇ? ಯುದ್ಧಕ್ಕೆ ಹೋದವನು ಅಜಾಗ್ರತೆಯಿಂದಿದ್ರೆ ಸೋತು ಹೋಗ್ತಾನಲ್ಲವೇ? ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ನಾವು ಈ ಲೋಕದಲ್ಲಿ ಸೈತಾನನನ್ನು, ಅವನ ತಂತ್ರಗಳನ್ನು ಎದುರಿಸಿ ಕರ್ತನ ಸಾಕ್ಷಿಗಳಾಗಿ ಜೀವಿಸುತ್ತಾ ಇರುವಾಗ, ಕ್ರಿಸ್ತನ ಸೈನಿಕರಾಗಿ ನಾವು ಶ್ರಮೆ ಅನುಭವಿಸುವುದಕ್ಕಾಗಿ ಸಿದ್ಧರಾಗೋದು, ನಾವು ಆತ್ಮಿಕ ಜೀವಿತವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ತಕ್ಕ ಜಾಗ್ರತೆ ವಹಿಸುವುದು ಎಷ್ಟೋ ಅವಶ್ಯಕವಾಗಿದೆ. ನಮ್ಮ ಹತ್ರ ಸ್ವಲ್ಪ ಬಂಗಾರ ಇದ್ರೆ ಅದನ್ನು ಎಷ್ಟು ಜಾಗ್ರತೆಯಿಂದ ಕಾಪಾಡಿಕೊಳ್ತೇವಲ್ಲವೇ? ಬಂಗಾರಕ್ಕಿಂತಲೂ ಬೆಲೆ ಬಾಳುವ, ಲೋಕದಲ್ಲಿರುವ ಎಲ್ಲಾ ಸೊತ್ತಿಗಿಂತಲೂ ಬೆಲೆಯುಳ್ಳ ನಿಮ್ಮ ರಕ್ಷಣೆ ಕುರಿತು ನೀವು ಜಾಗ್ರತೆಯಿಂದಿದ್ದೀರಾ? ನಿಮ್ಮ ಹೃದಯದ ಶುದ್ಧಿಯ ಕುರಿತು ನೀವು ಜಾಗ್ರತೆಯಿಂದಿರಲಿಕ್ಕಾಗುತ್ತಾ ಇದೆಯಾ? ಜಾಗ್ರತೆಯಿಂದಿರುವುದರಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಜಾಗರೂಕರಾಗಿರಬೇಕು. ಹಾಗೆಯೇ ಇವೆಲ್ಲವುಗಳಲ್ಲಿ, ಅಂದರೆ ಪ್ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕು. ನಿಮ್ಮ ಪ್ರೀತಿ ಪರಿಪಕ್ವತೆ ಹೊಂದಬೇಕು, ಪರಿಶುದ್ಧವಾಗಿರಬೇಕು, ನಿಷ್ಕಪಟವಾಗಿರಬೇಕು. ಬಹಳಷ್ಟು ಜನರ ಪ್ರೀತಿ ತಣ್ಣಗಾಗ್ತಾ ಇದೆ ಈ ಅಂತ್ಯದಿನಗಳಲ್ಲಿ. ಪ್ರೀತಿಯಲ್ಲಿ ಜಾರಿ ಹೋಗ್ತಿದ್ದಾರೆ ಅವರು. ಆದರೆ ಕ್ರಿಸ್ತನ ಪ್ರೀತಿಯುಳ್ಳವರಾಗಿರೋರು ಹಂತ ಹಂತವಾಗಿ ತ್ಯಾಗ ಮಾಡಲು, ಸಮರ್ಪಿಸಿಕೊಳ್ಳುವುದಕ್ಕಾಗಿ ಭಾರವುಳ್ಳವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂಥವರಾಗಿರುವುದಕ್ಕಾಗಿ ನಾವು ಅಭಿವೃದ್ಧಿ ಹೊಂದಬೇಕು. ಇವೆಲ್ಲವುಗಳ ಜೊತೆಗೆ ದೇವರ ಕೃಪೆಯಲ್ಲಿಯೂ ನೀವು ಅಭಿವೃದ್ಧಿ ಹೊಂದಬೇಕು. ದೇವರ ಕೃಪೆ ನಮಗೆ ಬೇಕಾಗುವಾಗ ನಾವು ಎಷ್ಟು ಹೆಚ್ಚು ತಗ್ಗಿಸಿಕೊಳ್ತೇವೋ, ಎಷ್ಟು ಹೆಚ್ಚಾಗಿ ನಾವು ಕರ್ತನ ಮೇಲೆ ನಂಬಿಕೆ ಇಡುತ್ತೇವೋ, ಎಷ್ಟು ಹೆಚ್ಚು ನಮ್ಮನ್ನು ನಾವು ಅರ್ಪಿಸಿಕೊಡುತ್ತೇವೋ, ಅಷ್ಟು ಹೆಚ್ಚಾಗಿ ನಾವು ದೇವರ ಅದ್ಭುತ ಕಾರ್ಯಗಳನ್ನು, ಆ ದೇವರ ಕೃಪೆಯ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ. ಕರ್ತನೇ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸಿದ ಆ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಹೋಗುತ್ತಾನೆ. ನಾವು ದೇವರ ಸನ್ನಿಧಿಗೆ ಹೋಗುವಾಗ, ದೇವರೇ ಇದು ನನ್ನಿಂದ ಆಗಲ್ಲ, ಇದು ಕೇವಲ ದೇವರ ಕೃಪೆಯಿಂದಲೇ ಸಾಧ್ಯ ಎಂಬ ಸಂಗತಿ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಾದರೆ ಅಸಾಧ್ಯವಾದವುಗಳನ್ನು ನಾವು ಸಾಧ್ಯಗೊಳಿಸಿಕೊಳ್ಳಬಲ್ಲೆವು. ನನ್ನ ಕೃಪೆಯೇ ನಿನಗೆ ಸಾಕು ಎಂಬ ದೇವರ ವಾಗ್ದಾನ ನಮ್ಮ ನೆನಪಿನಲ್ಲಿರೋದಾದರೆ ಎಷ್ಟೇ ಕಷ್ಟಗಳಲ್ಲಾಗಲಿ, ಎಷ್ಟೇ ಹೋರಾಟಗಳಲ್ಲಾಗಲಿ ಹಿಂದೆ ಹೆಜ್ಜೆ ಹಾಕದೆ, ನಿಂತು ಹೋಗದೆ, ನನ್ನ ದೇವರ ಕೃಪೆಯಿಂದ ನಾನು ಮುಂದಕ್ಕೆ ಸಾಗುತ್ತೇನೆ, ನನ್ನನ್ನು ಬಲಪಡಿಸುವಾತನಿಂದ ನಾನು ಸಮಸ್ತವನ್ನು ಮಾಡಬಲ್ಲೆ ಎಂಬ ನಂಬಿಕೆ ನಮ್ಮೊಳಗೆ ಉಂಟಾಗುತ್ತೆ. ಪ್ರಿಯರೇ, ಪರಿಶುದ್ಧನಾದ ಪೌಲನು ತಾನು ಸಂಪಾದಿಸಿದ ಆತ್ಮಗಳನ್ನು ಪರಿಪೂರ್ಣರನ್ನಾಗಿ ಮಾಡಲು, ಸಂಪೂರ್ಣರನ್ನಾಗಿ ಮಾಡಲು ಅವರಿಗೆ ಕೊಟ್ಟ ಸಂದೇಶಗಳು ಕೂಡ ಸಾರವತ್ತಾದ ಸಂದೇಶಗಳನ್ನಾಗಿ ನಾವು ನೋಡ್ತೇವೆ. ಹಾಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡೋದಾದರೆ
4ನೇ ವಚನ ಹೇಳುತ್ತೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ನಿಮ್ಮ ನಂಬಿಕೆಯು ಮನುಷ್ಯರು ಉಪಯೋಗಿಸುವ ಜ್ಞಾನ, ಅಂದರೆ ಅದು ಯುಕ್ತಿ, ಕುಯುಕ್ತಿ, ಇಲ್ಲವೇ ಕಪಟ, ಈ ಲೋಕದ ಜ್ಞಾನಕ್ಕೆ ತಂತ್ರ ಅನ್ನುತ್ತಾರೆ. ಮಾಯೆ, ಮೋಸ, ಅನ್ಯಾಯ, ಇದಕ್ಕೂ ಕೂಡ ಜ್ಞಾನ ಅಂದ್ಕೊಳ್ತಾರೆ ಕೆಲವರು. ನಿಜವಾದ ದೈವಜ್ಞಾನ ಪವಿತ್ರವಾದದಾಗಿದೆ, ಸುಲಭವಾಗಿ ಅಧೀನವಾಗುತ್ತೆ, ಮೇಲಿಂದ ಬಂದಂಥದ್ದಾಗಿದೆ. ಭೂಸಂಬಂಧವಾದ ಜ್ಞಾನಿಗಳು ಅಡ್ಡದಾರಿಯನ್ನು ಹಿಡಿಯುವಂಥವರಾಗಿರ್ತಾರೆ, ತಪ್ಪುಗಳನ್ನು, ಮೋಸಗಳನ್ನು, ಅನ್ಯಾಯ ಮಾಡುವವರಾಗಿರ್ತಾರೆ. ಏನೋ ಈ ಲೋಕದಲ್ಲಿ ಸಾಧಿಸಿದ್ದೇವೆ ಅಂದುಕೊಳ್ತಾರೆ. ಆದರೆ ನೀವು ಅಂತಹ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಲಾರದೆ, ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ, ಪರಿಶುದ್ಧಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಏನನ್ನುತ್ತಿದ್ದಾನೆ ಪೌಲನು? ನಾನು ಜ್ಞಾನಯುಕ್ತವಾದ ಸಿಹಿಯಾದ ಮಾತುಗಳನ್ನು, ಈ ದಿನ ಅನೇಕ ಜನ ಬೋಧಕರು ಸಿಹಿಯಾದ ಮಾತುಗಳಿಂದ ಮನುಷ್ಯರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಿದ್ದಾರೆ, ಕರ್ತನ ಕಡೆಗೆ ನಡೆಸುತ್ತಾ ಇಲ್ಲ. ಸಿಹಿಯಾದ ಮಾತುಗಳಿಗೆ ನೀವು ಒಳಗಾಗಬೇಡಿರಿ. ನಿರ್ಮಲವಾದ ಜ್ಞಾನವುಳ್ಳ ಮಗನು ತಂದೆಯ ಶಿಕ್ಷೆಗೆ ಅಧೀನನಾಗುತ್ತಾನೆ. ತಂದೆ ತನ್ನನ್ನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ. ಶಿಕ್ಷೆಗೆ ಅಧೀನರಾಗುವುದೇ ಜ್ಞಾನ ಆಗಿದೆ ಹೊರತು ಸುಖ ಕೋರಿಕೊಳ್ಳುವುದು ಜ್ಞಾನವಲ್ಲ. ನಿಮ್ಮ ಸುಖದಲ್ಲಿ ನೀವು ಏನು ಕಲಿತುಕೊಳ್ಳಲಿಕ್ಕಾಗದೇ ಇರಬಹುದು, ಆದರೆ ನಿಮ್ಮ ಶಿಕ್ಷೆಯ ಮೂಲಕ ಅನೇಕ ವಿಷಯಗಳನ್ನು ಅನುಭವಪೂರ್ವಕವಾಗಿ ನೀವು ಕಲಿತುಕೊಳ್ಳಬಹುದು. ಪೌಲನು ಹೇಳ್ತಾನೆ, ನಾನು ಜ್ಞಾನಯುಕ್ತವಾದ ಮಾತುಗಳಿಂದಾಗಲಿ, ಸಿಹಿಯಾದ ಮಾತುಗಳಿಂದಾಗಲಿ, ಲೋಕ ಸಂಬಂಧವಾದ ಆಕರ್ಷಣೆಯ ಮಾತುಗಳಿಂದಾಗಲಿ ನಿಮ್ಮನ್ನು ಬೋಧಿಸಲಿಲ್ಲ. ಬಹು ಜಾಗ್ರತೆಯಿಂದಿರಬೇಕು. ಈ ದಿನ ಬೋಧಕರು ಇಡುವಂತಹ ಆಸೆಗಳನ್ನು ನೋಡೋದಾದರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಳ್ಳಿರಿ, ದೇವರು ಈಗ ದುಡ್ಡು ಹಾಕಿದ್ದಾರೆ ಎಂದು ಹೇಳುವವರಾಗಿದ್ದಾರೆ. ನಿಮಗೆ ಈ ಕ್ಷಣವೇ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ, ನಿಮ್ಮ ಸೆಲ್ಫೋನ್ ಮೆಸೇಜ್ ಅನ್ನು ನೋಡಿಕೊಳ್ಳಿರಿ ಅನ್ನುತ್ತಾರೆ. ಇವೆಲ್ಲ ನೋಡ್ತೇವಲ್ಲವೇ? ಇಂತಹ ಆಕರ್ಷಣೆಗಳಿಂದ ಅನೇಕರು ಯೇಸುವನ್ನು ನಂಬುತ್ತಿದ್ದೇವೆ ಎಂದು ಹೇಳ್ತಿದ್ದಾರೆ. ಆದರೆ ಅಂಥವರು ನಂಬಿಕೆಯಲ್ಲಿ ಬೆಳೆಯುತ್ತಾ ಇಲ್ಲ. ಅವರು ನಿಜವಾಗಿರುವಂತಹ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಗುರುತಿಸುತ್ತಾ ಇಲ್ಲ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಆಶೀರ್ವದಿಸುವಾಗ ಅದು ಅದ್ಭುತವಾದ ಆಶೀರ್ವಾದವಾಗಿರುತ್ತೆ. ಏನೋ ಕೆಲವೊಂದು ರೂಪಾಯಿಗಳು ನಮಗೆ ಸಿಗೋದಾಗಲಿ, ಏನೋ ನಮಗೆ ಕೆಲವೊಂದು ಉಪಕಾರ ಆಗುವುದಲ್ಲ ಪ್ರಿಯರೇ. ಪರಿಶುದ್ಧಾತ್ಮನು ಕೊಡುವ ವರ ಅದಕ್ಕಿಂತಲೂ ಮಿಗಿಲಾದ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕೊಡ್ತಾರೆ. ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಬರುವಾಗ ನಿಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಬರುತ್ತೆ. ನಿಮ್ಮ ಹೇಡಿತನ ಹೋಗಿ ಧೈರ್ಯವಾಗಿ ಮಾರ್ಪಡುತ್ತೆ. ನಿಮ್ಮ ಅಜ್ಞಾನ ಜ್ಞಾನವಾಗಿ ಮಾರ್ಪಡುತ್ತೆ. ನಿಮ್ಮ ಬಲಹೀನತೆ ಬಲವಾಗುತ್ತದೆ. ಮೇಲಿನಿಂದ ನೀವು ಶಕ್ತಿ ಹೊಂದಿಕೊಳ್ಳುವಿರಿ ಎಂದು ಯೇಸು ಹೇಳಿದಾರಲ್ಲವೇ? ಅಂತಹ ಆಧ್ಯಾತ್ಮಿಕ ಶಕ್ತಿ ಕೊಡುವಂತಹ ಸಂದೇಶಕ್ಕಾಗಿ ನಾವು ಆಶಿಸಬೇಕೇ ಹೊರತು ಲೋಕ ಸಂಬಂಧವಾದ ಜ್ಞಾನಕ್ಕಾಗಿ ಹುಡುಕಬಾರದು. ಅದಕ್ಕೆ ಪೌಲನು ಹೇಳ್ತಾನೆ, ಪರಿಶುದ್ಧಾತ್ಮನ ಶಕ್ತಿಯನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನೋ ಅನ್ನುತ್ತಾನೆ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ, ಅಂದರೆ ಪರಿಪೂರ್ಣರಾದವರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕ ಅಧಿಕಾರಿಗಳ ಜ್ಞಾನವೂ ಅಲ್ಲ. ಅಬ್ಬಾ, ಇಹಲೋಕದ ಅಧಿಕಾರಿಗಳ ಜ್ಞಾನ ನೋಡಿರಿ, ಎಷ್ಟು ದೊಡ್ಡ ಜ್ಞಾನ! ಹೇಗಾದ್ರೂ ಮಾಡಿ ಅವರು ಕಂಡುಹಿಡಿಯುತ್ತಾರೆ. ಹೇಗೇಗೋ ಓಟುಗಳನ್ನು ಪಡೆದುಕೊಂಡು ಜಯ ಸಾಧಿಸ್ತಾರೆ. ಹೇಗಾದ್ರೂ ಮಾಡಿ ಮನುಷ್ಯರ ಮೆಚ್ಚುಗೆ ಹೊಂದುತ್ತಾರೆ. ಅಲ್ಲಿ ಏನೂ ಇಲ್ಲದಿದ್ರೂ ಕೂಡ ಕೆಲವರು ಎಷ್ಟು ದೊಡ್ಡ ಆರ್ಭಾಟ ಮಾಡ್ತಾರೆ ನೋಡಿ. ತಮ್ಮ ಬಗ್ಗೆಯೇ ದೊಡ್ಡದಾಗಿ ಜಂಬ ಕೊಚ್ಚಿಕೊಳ್ಳುತ್ತಾರೆ. ಇಲ್ಲವೇ ಇನ್ನು ಕೆಲವರು ಬಹಳ ಕಡಿಮೆ ಸಮಯದಲ್ಲಿ ಉನ್ನತ ಸ್ಥಾನಕ್ಕೆ ಬಂದಿದ್ದೇನೆ ಅಂದುಕೊಳ್ತಾರೆ. ಇದು ಲೋಕ ಸಂಬಂಧವಾದ ಪದ್ಧತಿಯಾಗಿದೆ, ಲೋಕ ಸಂಬಂಧವಾದ ಜ್ಞಾನ ಆಗಿದೆ. ಆದರೆ ದೇವರು ಮೆಚ್ಚಿದವನೇ ಧನ್ಯನು. ದೇವರು ನಮ್ಮನ್ನು ಹೆಚ್ಚಿಸುವಾಗ ನಾವು ಹೆಚ್ಚಿಸಲ್ಪಡ್ತೇವೆ. ಮನುಷ್ಯರ ಹೆಚ್ಚಿಸುವಿಕೆಗಾಗಿ ಕಾದು ಎದುರು ನೋಡಬಾರದು. ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ಹೆಚ್ಚಿಸುವ ಹಾಗೆ ಆತನ ಬಲಗೈ ಕೆಳಗೆ ತಗ್ಗಿಸಿಕೊಂಡಿರಿ. ನಿಜ ಹೇಳ್ರಿ, ಒಬ್ಬ ವ್ಯಕ್ತಿ ಅತಿಶಯದಿಂದ ಗರ್ವಪಡುತ್ತಾ ಜಂಬ ಕೊಚ್ಕೊಳ್ಳೋದು ಸುಲಭವೋ, ಇಲ್ಲವೇ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತಗ್ಗಿಸಿಕೊಂಡು ಮೌನವಾಗಿರೋದು ಸುಲಭವೋ? ಯಾವುದಾಗಿದೆ ನಮ್ಮ ಶಕ್ತಿ? ಜ್ಞಾನವುಳ್ಳಂಥವನು ಮೌನವಾಗಿರುತ್ತಾನೆ. ಜ್ಞಾನವುಳ್ಳವನಾಗಿ ಬಾಯಿ ತೆರೆಯುತ್ತಾನೆ. ತನ್ನಷ್ಟಕ್ಕೆ ತಾನು ದೊಡ್ಡದಾಗಿ ಹೇಳ್ಕೊಳ್ತಾ ಲೋಕಜ್ಞಾನದಿಂದ ಮನುಷ್ಯರನ್ನು ಆಕರ್ಷಿಸಿ ದೊಡ್ಡ ಜ್ಞಾನ ಹೊಂದಿಕೊಳ್ಳಬೇಕೆಂದು ಬಯಸಿ ಕೊನೆಗೆ ಅಂಥವರು ನಷ್ಟ ಹೋಗ್ತಾರೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನವು ಯಾವ ಜ್ಞಾನ ಅಂತೆ? ಇಹಲೋಕದ ಅಧಿಕಾರಿಗಳ ಜ್ಞಾನವೂ ಅಲ್ಲ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನ ಆಗಿದೆ ಅನ್ನುತ್ತಾನೆ. ಇದನ್ನು ಇಹಲೋಕ ಅಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ.
ತನ್ನ ಅತ್ಯಂತ ಶ್ರೇಷ್ಠವಾದ ಜ್ಞಾನದಿಂದ ಮಾನವರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ರಕ್ತ ಮಾಂಸ ಧರಿಸಿದವನಾಗಿ ಲೋಕಕ್ಕೆ ಆತನು ಬಂದು ನಮ್ಮ ಪಾಪಗಳನ್ನು ನಮ್ಮ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಸ್ಥಾನದಲ್ಲಿ ಆತನು ಮರಣ ಹೊಂದಿ ತನ್ನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ, ಪಾಪ ಕ್ಷಮಾಪಣೆ ಉಂಟು ಮಾಡುವುದಕ್ಕಾಗಿ, ನಮ್ಮನ್ನು ಪರಲೋಕಕ್ಕೆ ಬಾಧ್ಯರನ್ನಾಗಿ ಮಾಡುವುದಕ್ಕಾಗಿ ದೇವರು ನೇಮಿಸಿರುವಂತಹ ಅನಂತ ಕಾಲದ ಜ್ಞಾನ ಆಗಿದೆ. ಇದನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡಿದೆಯಾದರೆ ಆ ದಿನ ಯೇಸುವನ್ನು ಅವರು ಶಿಲುಬೆಗೆ ಹಾಕುತ್ತಿರಲಿಲ್ಲ ಅನ್ನುತ್ತಾನೆ ಪೌಲನು. ಆ ಲೋಕಾಧಿಕಾರಿಗಳು ಅಂದರೆ ಪಿಲಾತನು ನಾನೇ ಅಧಿಕಾರಿ ಅಂದ್ಕೊಂಡ, ಹೆರೋದನು ನಾನೇ ದೊಡ್ಡವನು ಅಂದ್ಕೊಂಡ. ಆದರೆ ರಾಜಾದಿರಾಜನಾದ ಯೇಸುವಿನ ಆಧಿಕ್ಯತೆಯನ್ನು ಅವರು ಗುರುತಿಸಲಿಕ್ಕಾಗಲಿಲ್ಲ. ಈ ದಿನ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಾಜನನ್ನಾಗಿ, ನಿಮ್ಮ ಒಡೆಯನನ್ನಾಗಿ, ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೀರೋ? ದೈವ ಜ್ಞಾನ ನನಗೆ ದಯಪಾಲಿಸಿರಿ ದೇವರೇ. ಈ ಲೋಕ ಜ್ಞಾನದಿಂದ ನಾನು ಮೋಸ ಹೋಗಲಾರದಂತೆ ಈ ಲೋಕಸ್ಥರೊಂದಿಗೆ ನಾನಿರುವಾಗ ನಿಮಗೋಸ್ಕರ ಸಾಕ್ಷಿಯಾಗಿ ಬದುಕುವ ಹಾಗೆ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುವ ಹಾಗೆ, ಲೋಕದ ಮೇಲೆ ಇರುವಂಥವುಗಳನ್ನಲ್ಲದೆ ಮೇಲಿನಿಂದ ಬರುವ ಶಕ್ತಿಯ ಮೇಲೆ ಆಧಾರಗೊಂಡಿರುವಂತೆ ಮೇಲಿನಿಂದ ಬರುವ ಜ್ಞಾನಕ್ಕಾಗಿ ನಿಮ್ಮಿಂದ ಬೇಡಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ ದೇವರೇ. ಜ್ಞಾನದಿಂದ ನನ್ನ ಸಂಸಾರ ಕಟ್ಟಿಕೊಳ್ತೇನೆ, ಜ್ಞಾನದಿಂದ ನಾನು ನನ್ನ ಮನೆಯನ್ನು ಕಟ್ಟಿಕೊಳ್ತೇನೆ, ಜ್ಞಾನದಿಂದ ಈ ಲೋಕದಲ್ಲಿ ನಾನು ಜೀವಿಸಿ ಪಾಪ ಕ್ಷಮಾಪಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಲು ನನಗೆ ಸಹಾಯ ಮಾಡಿರೆಂದು ಕರ್ತನಿಗೆ ಬೇಡೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ದಿನೇ ದಿನೇ ಇಹಲೋಕ ಜ್ಞಾನ ಹೆಚ್ಚಾಗುತ್ತಿದೆ ಎಂದು ಎಷ್ಟೋ ದೊಡ್ಡ ಜ್ಞಾನಿಗಳಂದುಕೊಳ್ಳುತ್ತಾ ತಮ್ಮನ್ನು ತಾವೇ ಹಾನಿಯುಂಟು ಮಾಡಿಕೊಳ್ತಿರುವ ಈ ಲೋಕದಲ್ಲಿ, ತಮ್ಮನ್ನು ತಾವೇ ಮೋಸಪಡಿಸಿಕೊಳ್ಳುವ ಈ ಲೋಕದಲ್ಲಿ ನಾವು ಇಹಲೋಕಾನುಸಾರವಾದ ಜ್ಞಾನ ಅನುಸರಿಸಲಾರದೆ, ಇಹಲೋಕಾನುಸಾರವಾದ ಅಭಿವೃದ್ಧಿಗಾಗಿ ತವಕಿಸದೆ, ದುಡ್ಡು ಸಂಪಾದನೆ, ಹೆಸರು ಸಂಪಾದನೆಯೇ ಪ್ರಾಮುಖ್ಯ ಅಂದುಕೊಳ್ಳದೆ, ಮನಸಾಕ್ಷಿಯನ್ನು ಹಾಳು ಮಾಡಿಕೊಳ್ಳುವವರಾಗಿರಲಾರದೆ, ನಿಮ್ಮ ಅನುಭವ ಜ್ಞಾನದಲ್ಲಿ ವೃದ್ಧಿಯಾಗುವಂತೆ, ದೇವರಲ್ಲಿನ ಭಯಭಕ್ತಿಯಲ್ಲಿ ವೃದ್ಧಿಯಾಗುವಂತೆ, ದೈವ ಜ್ಞಾನವನ್ನು ಹೊಂದಿ ಪರಿಶುದ್ಧರಾಗಿ ಜೀವಿಸುತ್ತಾ ನೀವು ಹೆಚ್ಚಿಸುವವರೆಗೂ ನಿಮ್ಮ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ನಿಮ್ಮ ನಾಮ ಮಹಿಮೆ ಪಡಿಸುವ ಹಾಗೆ ಈ ಲೋಕದಲ್ಲಿ ಹೆಚ್ಚಿಸಲ್ಪಡುವವರೆಗೂ ನಿಮ್ಮ ನಾಮ ಮಹಿಮೆ ಪಡಿಸಿ ಜೀವಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ಅನುದಿನ ಧ್ಯಾನ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ಪರಿಪೂರ್ಣರಾಗುವಂತೆ, ಅಭಿವೃದ್ಧಿ ಹೊಂದುವಂತೆ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗುವಂತೆ ಅಭಿಷೇಕಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನೀವು ಇತರ ದೇಶದಲ್ಲಿದ್ದರೂ ಕೂಡ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸ್ರಿ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಆತ್ಮೀಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಆತ್ಮೀಕವಾದ ಗುಣಗಳನ್ನು ನಾವು ಹೊಂದಿದವರಾಗಿರಬೇಕು. ಹಾಗೆಯೇ ಆತ್ಮೀಕ ಅಂದರೆ ಆತ್ಮನ ಫಲ ಹೊಂದಿದವರಾಗಿರಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ದೇವರು ಆಶಿಸಿದ ಸ್ಥಾನಕ್ಕೆ ಸೇರುವವರೆಗೂ ಆತನ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋಣ. ಈ ಲೋಕದಲ್ಲಿರುವ ಜ್ಞಾನವನ್ನಾಗಲಿ ಈ ಲೋಕದ ಪದ್ಧತಿಯನ್ನು ಅನುಸರಿಸದೆ ಕರ್ತನ ಸಾಕ್ಷಿಗಳಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.